Okay, so let's start again without wasting the time. So embryo sac, so ide alva matured embryo sac. Okay makla, so ಏನಿರುತ್ತೆ ಮಕ್ಕಳ, ಓಕೆನಾ. ಸೊ ಒಂದಿದ್ದು ಸೊ ಏನಾಗುತ್ತೆ ನೆಕ್ಸ್ಟ್ ಇಟ್ ವಿಲ್ ಬಿ ನ್ಯೂಕ್ಲಿಯಸ್ ಏನಾಗಿ ಅದೇನಾಗುತ್ತೆ ಅಂತಂದ್ರೆ ಫೀಮೇಲ್ ಗೆಮೆಟೋಫೈಟ್ ಅಂದ್ರೆ ಎಂಬ್ರಿಯೋ ಸ್ಯಾಕ್ ಆಗಿ ಡೆವಲಪ್ ಆಗುತ್ತೆ. 2 3 4 5 6. ಸೊ ಈ 6 ನ ಏನ್ ಮಾಡ್ತೀವಿ ಮಕ್ಕಳ, ಇದು 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 ಇದನ್ನ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೇದಾಂತ ಕರ್ನಾಟಕ ಚಾನಲ್ಗೆ ವೆಲ್ಕಮ್ ಯು ಆಲ್. ಸೊ ನಿಮಗೆ ಒಂದು ಟಾಪಿಕ್ ಏನಂತಂದ್ರೆ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ದ ಎಕ್ಸಾಮ್. ಓಕೆ, ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಂದಿರೋದು ನಾನು. ಓಕೆ, ಸೊ ನಾನು ನಿಮ್ಮ ಮೆಂಟರ್ ವರ್ಷಿಣಿ ಮ್ಯಾಮ್. ಓಕೆ, ಈ ಕಾನ್ಸೆಪ್ಟ್ಸು ತುಂಬ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಓಕೆ, ಎಕ್ಸಾಮ್ ವ್ಯೂ ಆಫ್ ಪಾಯಿಂಟಲ್ಲಿ ನೋಡಿದ್ರೆ ಯಾಕಂತಂದರೆ ಮೆಚ್ಯೂರ್ ಎಂಬ್ರಿಯೋಸ್ ಸಾಕು ನಿಮಗೆ ಡಯಾಗ್ರಾಮ್ ಬಿಡ್ಸಕ್ಕೆ ಕೊಟ್ಬಿಟ್ಟು ಸೊ ಅದಕ್ಕೆ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಓಕೆ, ಸೊ ಅದನ್ನು ಕಂಪ್ಲೀಟ್ ಈ 9 ಸ್ಟೆಪ್ ನೀವು ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಸೊ ಇದನ್ನು ನೀವು ಎಕ್ಸಾಮಲ್ಲಿ ಚೆನ್ನಾಗಿ ಬರ್ತೀರಾ. ಓಕೆ, ನನಗಂತೂ ಖಂಡಿತ ಕಾನ್ಫಿಡೆನ್ಸ್ ಇದೆ ಮಕ್ಕಳು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಆಗಿದೆ ವಿತೌಟ್ ವೇಸ್ಟಿಂಗ್ ದ ಟೈಮ್. ಸೊ ಎಂಬ್ರಿಯೋ ಸ್ಯಾಕ್, ಸೊ ಇದೆ ಅಲ್ವಾ ಮೆಚ್ಯೂರ್ಡ್ ಎಂಬ್ರಿಯೋ ಸ್ಯಾಕ್. ಓಕೆ ಮಕ್ಕಳ, ಸೊ ಇಟ್ ಹ್ಯಾಸ್ ಎ 7 celled. ಓಕೆ, ಸೊ ಈ ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಇಟ್ ಹ್ಯಾವಿಂಗ್ ದ 7 celled 8 ನ್ಯೂಕ್ಲಿಯೇಟೆಡ್. ಓಕೆ, ಸೊ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್. ಓಕೆನಾ. ಸೊ ನೆಕ್ಸ್ಟ್ ಎಂಬ್ರಿಯೋ ಸ್ಯಾಕ್ ಕನ್ಸಿಸ್ಟ್ಸ್ ಆಫ್ ಆನ್ ಎಗ್. ಓಕೆ, ಸೊ ಎಗ್ ಇರುತ್ತೆ ಮಕ್ಕಳ. ಓಕೆನಾ. ಸೊ ಫಸ್ಟು 3 ಆಂಟಿಪೋಡಲ್ ಸೆಲ್ಸ್. ಸೊ 3 ಆಂಟಿಪೋಡಲ್ ಸೆಲ್ಸ್ ಇರುತ್ತೆ. ಸೊ ದಿಸ್ ಇಸ್ ದ 1. ಓಕೆ, ನೆಕ್ಸ್ಟ್ 2 ಸಿನರ್ಜಿಟ್ಸ್. ಓಕೆ, 2 ಸಿನರ್ಜಿಟ್ಸ್. ಸೊ ದಿಸ್ ಇಸ್ ದ 3, ದಿಸ್ ಇಸ್ ದ 2. ಓಕೆ ಮಕ್ಕಳ. ನೆಕ್ಸ್ಟ್ ಇಟ್ ವಿಲ್ ಬಿ ಹ್ಯಾವಿಂಗ್ ದ 2 polar nuclei 2n. ಸೊ ಎಲ್ಲಿದೆ polar nuclei? ಹಿಯರ್. ಓಕೆ ಮಕ್ಕಳ, ಸೊ ದಿಸ್ ಇಸ್ ದ 2n. ನೆಕ್ಸ್ಟ್ ಸೊ ಅದು ಅಷ್ಟು ಬರೀತೀರಾ, ಮುಗೀತು. ಇನ್ ಫಸ್ಟ್ ಏನು ಪಾಯಿಂಟ್ ನೆನ್ಪಿಟ್ಕೋಬೇಕಾಗಿದೆ, ಇನ್ನು ಮೆಜಾರಿಟಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಮೆಜಾರಿಟಿಲಿ ಏನಿದೆ ಮಕ್ಕಳ, ಒನ್ ಆಫ್ ದ ಮೆಗಾಸ್ಪೋರ್ಸ್ ಇಸ್ ದ ಫಂಕ್ಷನಲ್ ವೈಲ್ ದ ಅದರ್ 3 ಡಿಜೆನರೇಟ್ಸ್. ಸೊ 4ಅಲ್ಲಿ ಏನಾಗುತ್ತೆ ಮಕ್ಕಳ ಅಂತಂದರೆ ಒಂದು ಮಾತ್ರ ಫಂಕ್ಷನಿಂಗ್ ಮಾಡ್ತಾ ಹೋಗುತ್ತೆ, ಇನ್ನು 3 ಏನಾಗುತ್ತೆ ಅಂತಂದರೆ ನಾವು ಮಾಡಲ್ಲ ಅನ್ನೋ ಥರ ಇರುತ್ತೆ. ಒಂದು ಮಾತ್ರ ನೀಟಾಗಿ ಫಂಕ್ಷನ್ ಮಾಡ್ತಾ ಇರುತ್ತೆ. ಓನ್ಲಿ ದ 1 ಫಂಕ್ಷನಲ್ ಮೆಗಾಸ್ಪೋರ್ಸ್ ಡೆವಲಪ್ ಇಂಟು ದ ಫೀಮೇಲ್ ಗೆಮೆಟೋಫೈಟ್. ಸೊ ಏನು ಒಂದು ಫಂಕ್ಷನ್ ಮಾಡ್ತಿರುತ್ತೆ ಅಲ್ವಾ, ಸೊ ಕರೆಕ್ಟಾಗಿ ಅದೇನಾಗುತ್ತೆ ಅಂತಂದರೆ ಫೀಮೇಲ್ ಗೆಮೆಟೋಫೈಟ್ ಅಂದರೆ ಎಂಬ್ರಿಯೋ ಸ್ಯಾಕ್ ಆಗಿ ಡೆವಲಪ್ ಆಗುತ್ತೆ. ಓಕೆನಾ. ಸೊ ಫೀಮೇಲ್ ಗೆಮೆಟೋಫೈಟ್ ಆಗಿ ಡೆವಲಪ್ ಆಗುತ್ತೆ. ದಿಸ್ ಮೆಥಡ್ ಆಫ್ ಎಂಬ್ರಿಯೋ ಸ್ಯಾಕ್ ಫಾರ್ಮೇಷನ್ ಫ್ರಮ್ ಎ ಸಿಂಗಲ್ ಪೋರ್ ಅಂದರೆ ಸಿಂಗಲ್ ಮೆಗಾಸ್ಪೋರಿಂದ ಆಗ್ತಿದೆ, ಯಾಕಂದರೆ ಒಂದೇ ಫಂಕ್ಷನ್ ಮಾಡ್ತಿರೋದು. ಅದೇನಾಗಿ ಡೆವಲಪ್ ಆಗುತ್ತೆ ಅಂತಂದರೆ ಎಂಬ್ರಿಯೋ ಸ್ಯಾಕ್ ಆಗಿ ಡೆವಲಪ್ ಆಗೋದ್ರಿಂದ ಸಿಂಗಲ್ ಮೆಗಾಸ್ಪೋರ್ ಯೂಸ್ ಮಾಡಿಕೊಂಡು ಡೆವಲಪ್ ಆಗೋದು ಎಂಬ್ರಿಯೋ ಸ್ಯಾಕ್ ಆಗಿ. ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ದಟ್ ಈಸ್ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್. ಓಕೆ ಮಕ್ಕಳ, ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಕರಿತೀವಿ. This is first is clear. Next, second, the nucleus of the functional megaspore divides mitotically to form 2 nuclei which move to the opposite poles. So ಏನು ಮಾಡುತ್ತೆ, ಒಂದು ಫಂಕ್ಷನಲ್ ಏನಿರುತ್ತೆ ಅಲ್ವಾ, ಸೊ ಮೆಗಾಸ್ಪೋರು ಅದೇನು ಮಾಡುತ್ತೆ, ಆ ನ್ಯೂಕ್ಲಿಯಸ್ ಏನಿರುತ್ತೆ ಅದರಲ್ಲಿರುತ್ತೆ ಅಲ್ವಾ ಫಂಕ್ಷನಲ್ ಮೆಗಾಸ್ಪೋರ್ದು, ಆ ನ್ಯೂಕ್ಲಿಯಸ್ ಏನು ಮಾಡುತ್ತೆ ಅಂತಂದರೆ ಫಂಕ್ಷನಲ್ ಮೋಡ್ಸ್ ಅದು ಡಿವೈಡ್ ಮಾಡುತ್ತೆ ಅಂತ ಮಿಟೋಟಿಕಲಿ ಡಿವೈಡ್ ಮಾಡಿಬಿಟ್ಟು 2 ನ್ಯೂಕ್ಲಿಯೈನ ಫಾರ್ಮ್ ಮಾಡುತ್ತೆ. ಓಕೆ, ಸೊ ಅದೇನು ಆಗುತ್ತೆ ಅಂತಂದರೆ ಆಪೋಸಿಟ್ ಪೋಲ್ಸ್ಗೆ ಮೂವ್ ಆಗುತ್ತೆ, ಫಾರ್ಮಿಂಗ್ ದ 2 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್. ಅವಾಗ 2 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕು ಫಾರ್ಮ್ ಆಗುತ್ತೆ. ಓಕೆ, ಥರ್ಡ್ ಒನ್ ಏನು ಅಂತಂದರೆ 2 more ಸೀಕ್ವೆನ್ಷಿಯಲ್ ಮೈಟೋಟಿಕ್ ನ್ಯೂಕ್ಲಿಯರ್ ಡಿವಿಷನ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ದ 4 ನ್ಯೂಕ್ಲಿಯೇಟ್. ಇದೇ ಥರ ಮೈಟೋಟಿಕ್ ಡಿವಿಷನ್ ಆಗ್ತಾನೆ ಇರುತ್ತೆ ಮಕ್ಕಳ. ಓಕೆ, ಫಸ್ಟ್ 2 ಆಯಿತು, ನೆಕ್ಸ್ಟ್ 4 ಆಗುತ್ತೆ, ನೆಕ್ಸ್ಟ್ 4 ಇದ್ದಿದ್ದು 8 ಆಗುತ್ತೆ. ಓಕೆ, ಸೊ ಒಂದು ಫಂಕ್ಷನಲ್ ಮೆಗಾಸ್ಪೋರ್ ನ್ಯೂಕ್ಲಿಯಸ್ ಏನಿರುತ್ತೆ ಮಕ್ಕಳ. ಓಕೆನಾ. ಸೊ ಒಂದಿದ್ದು ಸೊ ಏನಾಗುತ್ತೆ, ನೆಕ್ಸ್ಟ್ ಇಟ್ ವಿಲ್ ಬಿ ನ್ಯೂಕ್ಲಿಯಸ್ ಏನಿರುತ್ತೆ 2 ಆಗುತ್ತೆ, ನೆಕ್ಸ್ಟ್ ಇಟ್ ವಿಲ್ ಬಿ ಬಿಕಮಿಂಗ್ ದ 4. ಸೊ 4 ಇದ್ದಿದ್ದು 8 ಆಗುತ್ತೆ. ಓಕೆ ಮಕ್ಕಳ, ಸೊ ಈ ಥರ ಆಗುತ್ತೆ. ಸೊ ಅದು ನೋಡೋಣ. 2 more ಸೀಕ್ವೆನ್ಷಿಯಲ್ ಮೈಟೋಟಿಕ್ ನ್ಯೂಕ್ಲಿಯರ್ ಡಿವಿಷನ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ದ 4 ನ್ಯೂಕ್ಲಿಯೇಟ್. ನೆಕ್ಸ್ಟ್ ಲೇಟರ್ 8 ನ್ಯೂಕ್ಲಿಯರ್ ಸ್ಟೇಜಸ್ ಆಫ್ ದ ಎಂಬ್ರಿಯೋ ಸ್ಯಾಕ್. ಓಕೆ, ನೆಕ್ಸ್ಟ್ ಆಗಿದ್ರೆ ಆಫ್ಟರ್ 8 ನ್ಯೂಕ್ಲಿಯರ್ ಸ್ಟೇಜ್, 8 ನ್ಯೂಕ್ಲಿಯಸ್ ಆದಮೇಲೆ ಓಕೆ ಮಕ್ಕಳ, ಸೊ ಸೆಲ್ ವಾಲ್ಸ್ ಆರ್ ಲೇಡ್ ಡೌನ್ ಲೀಡಿಂಗ್ ಟು ದ ಆರ್ಗನೈಸೇಷನ್ ಆಫ್ ದ ಟಿಪಿಕಲ್ ಫಿಮೇಲ್ ಗೆಮೆಟೋಫೈಟ್ ಆರ್ ದ ಎಂಬ್ರಿಯೋ ಸ್ಯಾಕ್. ಟೋಟಲ್ ಆಗಿ ಅದಾದಮೇಲೆ ಏನಾಗುತ್ತೆ, ಎಂಬ್ರಿಯೋ ಸ್ಯಾಕ್ ಡೆವಲಪ್ ಆಗುತ್ತೆ. ಓಕೆ, ಸೆಲ್ ವಾಲ್ಸ್ ಆರ್ ಲೇಡ್ ಡೌನ್ ಲೀಡಿಂಗ್ ಟು ದ ಆರ್ಗನೈಸೇಷನ್ ಆಫ್ ದ ಸೆಲ್ ವಾಲ್ಸ್ ಏನು ಮಾಡುತ್ತೆ, ಎಂಬ್ರಿಯೋ ಸ್ಯಾಕು ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಇನ್ ದಿಸ್ ಆರ್ಗನೈಸೇಷನ್ 6 ಆಫ್ ದ 8 ನ್ಯೂಕ್ಲಿಯೈ ಆರ್ ಸರೌಂಡೆಡ್ ಬೈ ದ ಸೆಲ್ ವಾಲ್ಸ್. ಸೊ 8 ನ್ಯೂಕ್ಲಿಯೈ ಏನಾಗುತ್ತೆ ಮಕ್ಕಳ, ಇಟ್ ವಿಲ್ ಬಿ ಸರೌಂಡೆಡ್ ಬೈ ದ cell walls and organized into the cells. ಸೊ ಏನು 8 ಇರುತ್ತೆ ಅಲ್ವಾ, ಸೊ 8 ನ್ಯೂಕ್ಲಿಯೈ ಏನಾಗುತ್ತೆ ಅಂತಂದರೆ ಇಟ್ ವಿಲ್ ಬಿ ಸರೌಂಡೆಡ್ ಬೈ ದ ಸೆಲ್ ವಾಲ್ಸಿಂದ ಸರೌಂಡ್ ಆಗುತ್ತೆ ಆ್ಯಂಡ್ ಆರ್ಗನೈಸ್ಡ್ ಇಂಟು ದ ಸೆಲ್ಸ್ ಆಗಿ ಆರ್ಗನೈಸ್ನ ಮಾಡ್ತೀವಿ. ದ ರಿಮೈನಿಂಗ್ 2 ನ್ಯೂಕ್ಲಿಯೈ ಕಾಲ್ಡ್ ಪೋಲಾರ್ ನ್ಯೂಕ್ಲಿಯೈ, ಮಧ್ಯದಲ್ಲಿ ಇದೆ ಅಲ್ವಾ ಮಕ್ಕಳ. ಸೊ ದಿಸ್ ಇಸ್ ದ ಪೋಲಾರ್ ನ್ಯೂಕ್ಲಿಯೈ. ಸೊ ಅದನ್ನೇ ಹೇಳ್ತಿರೋದು 6 ಏನಿದೆ
6 ಆಫ್ ದ 8 ನ್ಯೂಕ್ಲಿಯಸ್. ಸೊ 6 ಎಷ್ಟಾಗುತ್ತೆ 1 2 3 4 5 6. ಸೊ ಈ 6ನ ಏನು ಮಾಡ್ತೀವಿ ಮಕ್ಕಳ, ಇದು 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 ಇದನ್ನ ಏನು ಮಾಡ್ತೀವಿ, ಸೆಲ್ ವಾಲ್ಸಿಂದ ಪ್ರೊಟೆಕ್ಷನ್ ಮಾಡ್ತೀವಿ ಮತ್ತು ಆರ್ಗನೈಸ್ಡ್ ಇಂಟು ದ ಸೆಲ್ ಆಗಿ ಮಾಡ್ತೀವಿ. ದ ರಿಮೈನಿಂಗ್ 2 ನ್ಯೂಕ್ಲಿಯ ಏನಿದೆ ಪೋಲಾರ್ ನ್ಯೂಕ್ಲಿಯ ಆರ್ ಸಿಚುಯೇಟೆಡ್ ಅಟ್ ದ ಸೆಂಟರ್ ರೀಜನ್. ಸೆಂಟರ್ ರೀಜನಲ್ಲಿ ನಾವು ದಿಸ್ ಇಸ್ ದ ಸೆಂಟರ್ ಸೆಲ್. ಓಕೆನಾ. ಸೊ ದಿಸ್ ಇಸ್ ದ ಸೆಂಟ್ರಲ್ ರೀಜನ್. ಓಕೆ ಮಕ್ಕಳ, ಗೊತ್ತಾಯ್ತಾ? ಸೊ ಇಸ್ ಇಟ್ ಕ್ಲಿಯರ್? 5 ಪಾಯಿಂಟ್ಸ್ ಕ್ಲಿಯರ್ ಆಯ್ತಾ? ಸೊ ಈ ಡಯಾಗ್ರಾಮ್ ನೀವು ನೋಡ್ಕೊಳ್ಳೇಬೇಕು. ಓಕೆ, ಇದು ಮೈಕ್ರೋಪೋಲಾರ್ ಎಂಡ್. ಓಕೆ, ಸಿ ಎಮ್ ಫಸ್ಟ್ ಸಿ ಆದಮೇಲೆ ABCD ಸಿ ಆದಮೇಲೆ ಎಮ್ ಬರೋದು ಮಕ್ಕಳು. ಓಕೆನಾ. ಸೊ ಫಸ್ಟ್ ಸಿ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಚಲಾಜಲ್ ಎಂಡ್, ನೆಕ್ಸ್ಟ್ ಚಲಾಜಲ್ ಎಂಡ್, ಎಂಡಿಗೆ ಹೋಗು. ನೆಕ್ಸ್ಟ್ ಮೈಕ್ರೋಪೋಲಾರ್ ಎಂಡ್, ನೆಕ್ಸ್ಟ್ ಆಂಟಿಪೋಡಲ್ಸ್ 3 ಇರುತ್ತೆ ಅಂತ ಗೊತ್ತಾಯಿತು. ಇದು ಓದಿದ್ರೆ ಆಲ್ರೆಡಿ ಇದನ್ನ ಬರೀತೀರಾ. ನೆಕ್ಸ್ಟ್ ಸಿನರ್ಜಿಟ್ಸ್ 2 ಇದೆ ಅಂತ ಗೊತ್ತಾಯಿತು. ಸೆಂಟ್ರಲ್ ಪೋಲಾರ್ 2 ನ್ಯೂಕ್ಲಿಯರ್ ಇದೆ ಅಂತ ಗೊತ್ತಾಗಿತ್ತಲ್ವ ಮಕ್ಕಳ. ಸೆಂಟ್ರಲ್ ಸೆಲ್ಲು ಒಂದಿದೆ, ಇದು ಒಂದು ಎಗ್ ಇದೆ. ಓಕೆನಾ. ಸೊ 2 ಇರುತ್ತೆ ಅಂತಂದರೆ ಇದರಲ್ಲಿ ಒಂದು ಎಗ್ ಇದೆ. ನೆಕ್ಸ್ಟ್ ಇದು ಏನಿದೆ ಮಕ್ಕಳು, ಒಂಥರ ಫಿಲಿಮ್ ಫಿಂಗರ್ ಲೆಗ್ ಸ್ಟ್ರಕ್ಚರ್ಸ್ ಥರ ಇದೆಯಲ್ವಾ, ದಿಸ್ ಇಸ್ ಕಾಲ್ಡ್ ದ ಫಿಲಿಫಾರ್ಮ್ ಆಪರೇಟರ್ಸ್. ಓಕೆ, ಸೊ ಇದಿಷ್ಟು ಕ್ಲಿಯರ್ ಆಯಿತಾ? ನೆಕ್ಸ್ಟ್ ಆಗಿದೆ. ಸೊ ಇದಿಷ್ಟು ಪಾಯಿಂಟ್ಸ್ನ ನೀವು ಓದಿದ್ರೆ ಮಕ್ಕಳ ಎಕ್ಸಾಮಲ್ಲಿ ಖಂಡಿತವಾಗಿ ಈಸಿಯಾಗಿ ಆಗುತ್ತೆ. ಓಕೆ, 6th ಒನ್ ಏನು ಪಾಯಿಂಟ್ ಅಂತಂದರೆ 3 cells ಆರ್ ಗ್ರೂಪ್ಡ್ ಟುಗೆದರ್ ಅಟ್ ದ ಮೈಕ್ರೋಪೋಲಾರ್ ಎಂಡ್. ಸೊ ನೋಡಿದ್ವಿ ಅಲ್ವಾ. ಸೊ 3 cells are grouped together at the micropolar end consist of the egg operators. ಇದು egg operators ಇದೆ. ಓಕೆ, the egg operators consist of the 2 synergids and 1 egg cell. ಸೊ egg operators ಏನು ಕನ್ಸಿಸ್ಟ್ ಆಗಿದೆ ಮಕ್ಕಳ, 1 egg ಇದೆ. ಓಕೆ, 1 egg cell. ಓಕೆನಾ. ಸೊ ಮತ್ತೆ 2 synergids ಇದೆ, ಇಲ್ಲಿ ನೋಡ್ಬೋದಲ್ವಾ, ದಿಸ್ ಇಸ್ ದ 2 synergids. ಓಕೆ, ಸೊ ನೆಕ್ಸ್ಟ್ ದ synergids have the special cellular ಥಿಕ್ನಿಂಗ್ ಅಟ್ ದ ಮೈಕ್ರೋಪೋಲಾರ್ ಟಿಪ್. ಸೊ ಅದನ್ನು ಥಿಕ್ ಮಾಡ್ತಾ ಹೋಗುತ್ತೆ. ಓಕೆನಾ. ಸೊ ಸ್ಪೆಷಲ್ ಸೆಲ್ಯುಲಾರ್ ಥಿಕ್ನಿಂಗ್ ಅದು ಮೈಕ್ರೋಪೋಲಾರ್ ಟಿಪ್ ಇರೋದು ನೋಡಿದ್ವಲ್ವಾ, ಫಿಲಿಫಾರ್ಮ್ ಆಪರೇಟರ್ಸ್. ಓಕೆ, ಸೊ ವಿಚ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಗೈಡಿಂಗ್ ದ ಪೋಲಾನ್ ಟಿಪ್ಸ್. ಅದೇನು ಮಾಡುತ್ತೆ ಮ್ಯಾಮ್ ಕೆಲಸ ಏನು ಅದ್ರದಲ್ಲಿ ಇದ್ಬಿಟ್ಟು ಅಂತಂದರೆ, ಇಟ್ ವಿಲ್ ಗೈಡ್ ದ ಪೋಲಾನ್ ಟ್ಯೂಬ್ಸ್. ಪೋಲಾನ್ ಟಿಪ್ಸ್ ಏನು ಬರುತ್ತೆ ಮಕ್ಕಳ, ಅದನ್ನು ಸಿನರ್ಜಿಟ್ಸಿಗೆ ಪೆನೆಟ್ರೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಗೈಡ್ ಮಾಡುತ್ತೆ. ಸೊ ಪೋಲಾನ್ ಟ್ಯೂಬ್ಸ್ ಏನು ಬರುತ್ತೆ ಅಲ್ವಾ, ಸೊ ಅದು ಏನು ಮಾಡಬೇಕು ಅಂತಂದರೆ ಇಟ್ ವಿಲ್ ಗೋಯಿಂಗ್ ಟು ಪೆನೆಟ್ರೇಟ್ ಇಂಟು ದ ಸಿನರ್ಜಿಟ್ಸ್ ಮಾಡೋಕ್ಕೆ ಗೈಡ್ ಮಾಡುತ್ತೆ ಅಷ್ಟೇ. ಓಕೆ, ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಕ್ಲಿಯರ್. ನೆಕ್ಸ್ಟ್ 3 cells ಆರ್ ಅಟ್ ದ ಚಲಾಜಲ್ ಎಂಡ್ ಆರ್ ಕಾಲ್ಡ್ ಆಂಟಿಪೋಡಲ್ಸ್. ಓಕೆ, ಇದು ನೋಡಿದ್ವಿ ಅಲ್ವಾ ಮಕ್ಕಳ. ಸೊ 3 ಏನಿದೆ, 3 ಆಂಟಿಪೋಡಲ್ ಸೆಲ್ಸ್ ಏನಿದೆ, ಸೊ ಅದನ್ನು ಎಲ್ಲಿದೆ, ಅಟ್ ದ ಚಲಾಜಲ್ ಎಂಡ್ ಇದೆ. ಓಕೆ, ಕ್ಲಿಯರ್. ಲಾರ್ಜ್ ಸೆಂಟ್ರಲ್ ಸೆಲ್ ವಿತ್ 2 polar nuclei. ಓಕೆ, ಇದು ಗೊತ್ತು, ಸೆಂಟ್ರಲ್ ಅಲ್ಲಿರೋದು ಪೋಲಾರ್ ನ್ಯೂಕ್ಲಿಯೈ. ದಸ್ ಎ ಟಿಪಿಕಲಿ ಆಂಜಿಯೋಸ್ಪೋರಮ್ ಎಂಬ್ರಿಯೋ ಸ್ಯಾಕ್ ಅಟ್ ಎ ಮೆಚುರಿಟಿ ಈಸ್ 8 ನ್ಯೂಕ್ಲಿಯೇಟೆಡ್ ಇದೆ ಮಕ್ಕ, ಬಟ್ 7 celled. 8 ನ್ಯೂಕ್ಲಿಯೇಟೆಡ್ ಇದೆ ಆ್ಯಂಡ್ 7 celled. ಓಕೆನಾ. ಸೊ 8 ನ್ಯೂಕ್ಲಿಯೇಟೆಡ್ ಆಗಿರುತ್ತೆ, 7 celled. ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಓಕೆನಾ. ಸೊ ಈ ಪಾಯಿಂಟ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. 8 ನ್ಯೂಕ್ಲಿಯೇಟೆಡ್ ಆಗಿರುತ್ತೆ, ಬಟ್ 7 ಮಾತ್ರ ಸೆಲ್ಡ್ ಆಗಿರುತ್ತೆ. ಓಕೆನಾ. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ಇದಿಷ್ಟನ್ನ ನೀವು ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರಿ ಅಂತಂದರೆ ಇದ್ರ ಮೇಲೆ ನೀವು ಏನು ಕ್ವಶನ್ ಕೊಟ್ಟರು ಬರ್ತೀರಾ ಮಕ್ಕಳ. ಓಕೆನಾ. ಸೊ ಏನು ಡೌಟ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈಗ ಈ ಕಾನ್ಸೆಪ್ಟ್ಸಲ್ಲಿ ಏನಾದರೂ ಕೊಟ್ಟರು ಕೂಡ ಇಷ್ಟು ಪಾಯಿಂಟ್ಸ್ನ ನೀವು ಬಂದರೆ ಈಸಿಯಾಗಿ ಎಷ್ಟು ಮಾರ್ಕ್ಸಿಗೆ ಕೊಟ್ಟಿರ್ತಾರೋ 3 ಅಥವಾ 4ಗೆ ಕಂಪ್ಲೀಟ್ ಮಾರ್ಕ್ಸ್ ಬರುತ್ತೆ ಮಕ್ಕಳ. ಓಕೆನಾ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಏನಾದರೂ ಕಷ್ಟ ಆಗ್ತಿತ್ತು ಅಂತಂದರೆ ಅವ್ರಿಗೂ ಕೂಡ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.